ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಕನ್ನಡ. ನಾನು ಭರತ್ ಕೃಷ್ಣಪ್ಪ. ಮಹಾಭಾರತದ ಯುದ್ಧ ಮುಗಿದ ನಂತರ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಪಾಂಡವರ ಮಕ್ಕಳನ್ನ ಮೋಸದಿಂದ ಬಲಿ ತಗೊಳ್ತಾನೆ. ಅದರಲ್ಲೂ ಪ್ರಮುಖವಾಗಿ ಅಭಿಮನ್ಯುವಿನ ಪತ್ನಿ ಉತ್ತರೆ ಗರ್ಭಿಣಿಯಾಗಿದ್ದಂತಹ ಸಂದರ್ಭದಲ್ಲಿ ತನ್ನ ಬ್ರಹ್ಮಾಸ್ತ್ರವನ್ನ ಬಳಸಿ ಬಲಿ ತಗೊಳ್ತಾನೆ. ಇದರಿಂದ ಕೋಪಗೊಂಡಂತಹ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಒಂದು ಶಾಪ ಹಾಕ್ತಾನೆ. ಅದೇನಪ್ಪ ಅಂತ ಹೇಳಿದ್ರೆ, ಕಲಿಯುಗದ ಅಂತ್ಯದವರೆಗೂ ನೀನು ಭೂಮಿ ಮೇಲೆನೆ ಜೀವಂತವಾಗಿ ನರಳಾಡ್ತಾ ಇರಬೇಕು ಅಂತ ಒಂದು ಶಾಪ ಹಾಕ್ತಾನೆ. ಇದು ಒಂದು ಭಾಗ. ಎರಡನೆಯ ಭಾಗ, ಕಲಿಯುಗದಲ್ಲಿ ಅಸತ್ಯ, ಅನ್ಯಾಯ, ಅಧರ್ಮಗಳು ಹೆಚ್ಚಾದಾಗ ವಿಷ್ಣು ಕಲ್ಕಿಯ ಅವತಾರವನ್ನವೆತ್ತಿ ಸತ್ಯ ಧರ್ಮ ಪರಿಪಾಲನೆ ಮಾಡೋದಕ್ಕೋಸ್ಕರ, ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ಕಲ್ಕಿ ಅವತಾರ ಎತ್ತಿ ಬರ್ತಾನಂತ ಒಂದು ನಂಬಿಕೆ ಇದೆ. ಕಲಿಯುಗದ ಅಂತ್ಯ, ಕಲ್ಕಿಯ ಆಗಮನ, ಈ ಎರಡರ ಮಧ್ಯೆ ನಡೆಯುವಂತಹ ಕಥೆನೇ ಕಲ್ಕಿ 2898 AD ಸಿನಿಮಾ. ಮಹಾನಟಿ ನಿರ್ದೇಶನ ಮಾಡಿದಂತಹ ನಾಗ್ ಅಶ್ವಿನ್ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಪ್ರಭಾಸ್ ಅವರು ಆಕ್ಟ್ ಮಾಡಿದ್ದಾರೆ. ಸಿನಿಮಾ ರಿಲೀಸ್ ಆಗಿದೆ, ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ, ಅದ್ಭುತವಾದ ಓಪನಿಂಗ್ ಕೂಡ ಪಡೆದುಕೊಂಡಿದೆ. ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಕಲ್ಕಿ ಸಿನಿಮಾ ವಿಜುವಲ್ಲಿ ಒಂದು ಟ್ರೀಟ್ ಅಂತಾನೆ ಹೇಳ್ಬೋದು. ವಿಜುವಲ್ ಎಫೆಕ್ಟ್, ಆ ಸ್ಕ್ರೀನ್ ಮೇಲೆ ನೀವು ಆ ಕಲ್ಕಿ ಸಿನಿಮಾನ ನೋಡ್ತಾ ಇದ್ರೆ ತುಂಬಾ ಖುಷಿ ಪಡ್ತೀರಾ. ಯಾಕಂತ ಹೇಳಿದ್ರೆ ಇದುವರೆಗೂ ಇಂಡಿಯನ್ ಸಿನಿಮಾದಲ್ಲಿ, ಇಂಡಿಯನ್ ಚರಿತ್ರೆಯಲ್ಲೇ ಈ ರೀತಿಯಾದಂತಹ ಒಂದು ವಿಜುವಲ್ ಟ್ರೀಟ್ ಅಂದ್ರೆ, ಸಾಮಾನ್ಯವಾಗಿ ನಾವು ಈ ತರ ಒಂದು ಕ್ವಾಲಿಟಿಯನ್ನ ಹಾಲಿವುಡ್ ಸಿನಿಮಾಗಳಲ್ಲಿ ನೋಡ್ತಾ ಇದೀವಿ. ಈ ತರ ಒಂದು ಹಾಲಿವುಡ್ ಸಿನಿಮಾಗಳಲ್ಲಿ ನೋಡುವಂತಹ VFX ವಿಜುವಲ್ ಟ್ರೀಟ್ ಇಂಡಿಯನ್ ಸಿನಿಮಾದಲ್ಲಿ ಮೊದಲನೇ ಬಾರಿಗೆ ನಾವು ನೋಡ್ತಾ ಇದೀವಿ. ಅದು ಕಲ್ಕಿ ಸಿನಿಮಾದ ಮುಖಾಂತರ. ಸಿನಿಮಾದ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಬಹುಶಃ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ, ಭಾರತೀಯ ಸಿನಿಮಾ ಅಂತ ಹೇಳಿದ್ರೆ ಬಾಲಿವುಡ್ ಆಗಿರ್ಬೋದು, ಸೌತ್ ಎಲ್ಲಾ ಸಿನಿಮಾಗಳನ್ನ ಇಷ್ಟು ವರ್ಷದಲ್ಲಿ ನೋಡ್ಕೊಂಡ್ ಬಂದ್ರೆ ಈ ರೀತಿಯಾದ ಒಂದು ಕ್ವಾಲಿಟಿ, ಈ ರೀತಿಯಾದ ಒಂದು ಮೇಕಿಂಗ್ ಬಹುಶಃ ನೋಡಿರೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ಫ್ರೇಮ್ ನಲ್ಲೂ ಒಂದು ಹಾಲಿವುಡ್ ಸಿನಿಮಾ ನೋಡ್ತಾ ಇದೀವಿ ಅನ್ನೋ ಒಂದು ಅನುಭವನ ಈ ಸಿನಿಮಾ ಕೊಡುತ್ತೆ. ಸೊ ಹಾಗಾಗಿ ಕಲ್ಕಿ ಸಿನಿಮಾ ಮೇಜರ್ ಹೈಲೈಟ್, ಒಂದು ಸ್ಟ್ರೆಂತ್ ಅಂತ ಹೇಳಿದ್ರೆ ವಿಜುವಲ್ಸ್. ಇದನ್ನ ತುಂಬಾ ಚೆನ್ನಾಗಿ ನಿರ್ದೇಶಕ ನಾಗ್ ಅಶ್ವಿನ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಹಿಂದೆ ಮಹಾನಟಿ ಸಿನಿಮಾ ಮಾಡಿದ್ರು, ಆ ಸಿನಿಮಾದ ಒಂದು ಕ್ವಾಲಿಟಿ, ಆ ಸಿನಿಮಾದ ಒಂದು ಮೇಕಿಂಗ್, ಏನು ರೆಟ್ರೋ ಟೈಮ್ಗೆ ಕರ್ಕೊಂಡೋಗಿದ್ರು ಪ್ರೇಕ್ಷಕರನ್ನ. ಅಂತದ್ದೇ ಒಂದು ಅನುಭವನ ಸ್ವಲ್ಪ ವಿಶೇಷವಾಗಿ, ಸ್ವಲ್ಪ ವಿಭಿನ್ನವಾಗಿ, ತುಂಬಾ ಹೊಸತನವನ್ನ ಸೇರಿಸಿ ಕಲ್ಕಿ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಡೈರೆಕ್ಟರ್ ತಾವೇನ್ ಅನ್ಕೊಂಡಿದ್ರು, ತಮ್ಮ ಕಲ್ಪನೆ ಏನಿದೆ, ಒಂದು ನಿರೀಕ್ಷೆಗೆ ಮೀರಿದಂತಹ ಒಂದು ಕ್ವಾಲಿಟಿ, ನಿರೀಕ್ಷೆಗೆ ಮೀರಿದಂತಹ ಒಂದು ಗುಣಮಟ್ಟವನ್ನ ಆ ಸ್ಕ್ರೀನ್ ಮೇಲೆ ಕೊಟ್ಟಿದ್ದಾರೆ. ಹಾಗಾಗಿ ಡೈರೆಕ್ಟರ್ ವಿಷನ್ಗೆ ಮತ್ತೆ ಡೈರೆಕ್ಟರ್ ಕೆಲಸಕ್ಕೆ ಇಲ್ಲಿ ನಾವು ಆಡ್ಸ್ ಆಫ್ ಹೇಳಲೇಬೇಕು. ಸೊ ಹಾಗಾಗಿ ಕಲ್ಕಿ ಮೇಜರ್ ಸ್ಟ್ರೆಂತ್ ವಿಜುವಲ್ಸ್. ವಿಜುವಲ್ಸ್ ಎಫೆಕ್ಟ್ ಅಲ್ಲಿ ಕಲ್ಕಿ ಸಿನಿಮಾ ಒಂದ್ ಹೆಜ್ಜೆ ಮುಂದೆ ಆಗಿದೆ, ಗೆದ್ದಿದೆ ಅಂತ ಕೂಡ ಹೇಳ್ಬೋದು. ಇನ್ನು ಪಾತ್ರಗಳ ಪೋಷಣೆ ಬಗ್ಗೆ ಮಾತಾಡೋದಾದ್ರೆ, ಬಹುದೊಡ್ಡ ತಾರಾಗಣ ಮೊದಲಿಂದ ಹೇಳ್ತಾ ಇದ್ರಿ, ಪ್ರಭಾಸ್ ನಾಯಕನಾಗಿ ಆಕ್ಟ್ ಮಾಡಿದ್ದಾರೆ. ಸಲಾ ಸಿನಿಮಾ ಆದ್ಮೇಲೆ ಪ್ರಭಾಸ್ ಕಾಣಿಸ್ಕೊಂಡಿರಂತಹ ಸಿನಿಮಾ. ಮೊದಲನೇ ಫ್ರೇಮ್ ಇಂದ ಕೊನೆ ಫ್ರೇಮ್ ವರೆಗೂ ಪ್ರಭಾಸ್ ಅವರು ತಮ್ಮ ನೈಜ ಮ್ಯಾನರಿಸಂ, ಅವರ ಕಾಮಿಡಿ ಟೈಮಿಂಗ್ಸ್ ಏನಿದೆ, ಅವರ ಹೀರೋಯಿಸಂ ಏನಿದೆ, ಅವರ ಒಂದು ಆಕ್ಷನ್ ಏನಿದೆ, ಪ್ರತಿಯೊಂದರಲ್ಲೂ ಎಫರ್ಟ್ ಹಾಕಿ ತುಂಬಾ ಸ್ಪೆಷಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಬಟ್ ಇಷ್ಟು ವರ್ಷಗಳಲ್ಲಿ, ಇಷ್ಟು ಸಿನಿಮಾಗಳಲ್ಲಿ ಪ್ರಭಾಸ್ ಅವ್ರನ್ನ ನಾವೇನು ನೋಡಿದ್ವಿ, ಆ ಒಂದು ಪ್ರಭಾಸ್ ಇಲ್ಲಿ ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ ಇದರ ಸಿನಿಮಾ ಕ್ವಾಲಿಟಿನೇ ಬೇರೆ ಇರುತ್ತೆ, ಪ್ರಭಾಸ್ ಅವರ ಒಂದು ಗೆಟಪೇ ಬೇರೆ ಇರುತ್ತೆ, ಅವರ ಒಂದು ಪ್ರೆಸೆಂಟೇಷನ್ ಬೇರೆ ಇರುತ್ತೆ. ಹಾಗಾಗಿ ಹೊಸದಾದ ಒಂದು ಪ್ರಭಾಸ್ನ ನಾವಿಲ್ಲಿ ತೆರೆ ಮೇಲೆ ನೋಡಬಹುದು. ಬಟ್ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ತುಂಬಾ ಲೇಟ್ ಆಗಿ ಪ್ರಭಾಸ್ ಬರ್ತಾರೆ. ಒಂದು 20 ನಿಮಿಷಗಳಾದ ನಂತರ ಪ್ರಭಾಸ್ ಬರ್ತಾರೆ. ಬಹುಶಃ ಅದು ಕತೆಗೆ ಬೇಕಾಗಿದೆ. ಸೊ ಹಾಗಾಗಿ ಪ್ರಭಾಸ್ ಅವರ ಇಂಟ್ರೊಡಕ್ಷನ್ ಲೇಟ್ ಆಗುತ್ತೆ. ಆದ್ರೆ ಪ್ರಭಾಸ್ ಅವರು ಇಡೀ ಸಿನಿಮಾದ ಉದ್ದಕ್ಕೂ ತಮ್ಮ ಹೀರೋಯಿಸಂ, ತಮ್ಮ ಅಭಿಮಾನಿಗಳಿಗೆ ಏನ್ ಬೇಕಾಗಿದೆ ಅದನ್ನ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಪ್ರಭಾಸ್ ಅವರ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ಹೋಗಿದೆ. ಇಡೀ ಕಲ್ಕಿ ಸಿನಿಮಾಗೆ ಪ್ರಭಾಸ್ ಅವರನ್ನ ಹೊರತುಪಡಿಸಿ ಮೇಜರ್ ಮತ್ತೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ಅಮಿತಾಬ್ ಬಚ್ಚನ್ ಅವರು. ಅಮಿತಾಬ್ ಬಚ್ಚನ್ ಅವರ ಒಂದು ಪಾತ್ರ ಅಶ್ವತ್ಥಾಮ ಅನ್ನೋ ಪಾತ್ರ. ಸೊ ಈ ಪಾತ್ರವನ್ನ ತುಂಬಾ ಅದ್ಭುತವಾಗಿ, ತುಂಬಾ ವಿಶೇಷವಾಗಿ, ತುಂಬಾ ಅದ್ದೂರಿಯಾಗಿ ವಾವ್ ಅನ್ನೋ ರೇಂಜ್ಗೆ ಅಮಿತಾಬ್ ಬಚ್ಚನ್ ಅವರು ಪರ್ಫಾರ್ಮ್ ಮಾಡಿದ್ದಾರೆ. 75+ ಹತ್ತತ್ರ ಏಜ್ ಅವರಿಗೆ, ಆದ್ರೆ ಅವರ ವಯಸ್ಸು ಅಷ್ಟಾಗಿದೆ ಅನ್ನೋದು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಅಂದ್ರೆ ಆ ಫೋರ್ಸ್, ಅಶ್ವತ್ಥಾಮ ಅನ್ನೋ ಒಂದು ಪಾತ್ರಕ್ಕೆ ಏನು ಫೋರ್ಸ್ ಇದೆ, ಆ ಫೋರ್ಸ್ ನ ಈ ಪಾತ್ರದಲ್ಲಿ ನಾವು ನೋಡಬಹುದು. ಅಮಿತಾಬ್ ಬಚ್ಚನ್ ಅವರು ಆಕ್ಷನ್ ಸೀನ್ಸ್, ಅಂದ್ರೆ ಇಂಟರ್ವಲ್ ಬಿಫೋರ್ ಒಂದು ಆಕ್ಷನ್ ಸೀನ್ ಬರುತ್ತೆ. ಪ್ರಭಾಸ್ ಮತ್ತೆ ಅಮಿತಾಬ್ ಬಚ್ಚನ್ ಅವರ ನಡುವೆ ನಡುವಂತಹ ಒಂದು ಆಕ್ಷನ್ ಸೀನು ಸುಮಾರು 10 ನಿಮಿಷಗಳಿಗೂ ಅಧಿಕ ಕಾಲ ಈ ಒಂದು ಸೀನ್ ನಡೆಯುತ್ತೆ. ನಿಜಕ್ಕೂ ಮೈ ರೋಮಾಂಚನ ಆಗ್ಬಿಡುತ್ತೆ ಆ ಒಂದು ಆಕ್ಷನ್ ಸೀನ್ ನೋಡ್ತಾ ಇದ್ರೆ. ಅಮಿತಾಬ್ ಬಚ್ಚನ್ ಅವರೇ ಪ್ರಭಾಸ್ ಎದುರಿಗೆ ಫೈಟ್ ಮಾಡ್ತಾ ಇದಾರಂತ ಒಂದು ಆಘಾತ, ಅಚ್ಚರಿ ನಮಗೆ ಕಾಣಿಸುತ್ತೆ. ಜೊತೆಗೆ ಕ್ಲೈಮ್ಯಾಕ್ಸ್, ಲಾಸ್ಟ್ 30 ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಏನ್ ಬರುತ್ತೆ, ಈ ಪೋರ್ಷನ್ ಅಲ್ಲೂ ಕೂಡ ಅಮಿತಾಬ್ ಬಚ್ಚನ್ ಅವರು ಅತ್ಯದ್ಭುತವಾದ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದಕ್ಕೆ ಅಷ್ಟೇ ಸರಿಸಾಟಿಯಾಗಿ ಪ್ರಭಾಸ್ ಅವರು ಸಾಥ್ ಕೊಡ್ತಾರೆ. ಅಂದ್ರೆ ಇಡೀ ಸಿನಿಮಾ ಪ್ರಭಾಸ್ ಮತ್ತೆ ಅಮಿತಾಬ್ ಬಚ್ಚನ್ ಇವರಿಬ್ಬರ ಕಾಂಬಿನೇಷನ್ ಇಡೀ ಸಿನಿಮಾ ಸಾಗುತ್ತೆ. ಇನ್ನು ಉಳಿದಂತೆ ಸಾಕಷ್ಟು ಪಾತ್ರಗಳಿದಾವೆ. ದೀಪಿಕಾ ಪಡುಕೋಣೆ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ.
ಒಂದು ಪ್ರಮುಖವಾದ ಪಾತ್ರ ಇದು, ತುಂಬಾ ಮೇಜರ್ ಪಾತ್ರ. ಇಡೀ ಸಿನಿಮಾ ಈ ಪಾತ್ರದ ಸುತ್ತನೇ ನಡೆಯುತ್ತೆ. ಸೊ ಅವರಿಗೆ ಕೊಟ್ಟಂತಹ ಪಾತ್ರವನ್ನ ದೀಪಿಕಾ ಪಡುಕೋಣ್ ಅವರು ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ದಿಶಾ ಪಟ್ಟಣಿ ಅವರು ಬರ್ತಾರೆ, ಪ್ರಭಾಸ್ಗೆ ಜೋಡಿಯಾಗಿ ಕಾಣಿಸ್ಕೊಳ್ತಾರೆ. ಅವರು ಸಣ್ಣದ ಒಂದು ಪಾತ್ರ, ಅವರು ಕೂಡ ತುಂಬಾ ನೀಟಾಗಿ ಹಿಂಗ್ ಬಂದು ಹಂಗ್ ಹೋಗ್ತಾರೆ. ಇನ್ನು ಉಳಿದಂತೆ ರಾಜೇಂದ್ರ ಪ್ರಸಾದ್ ಅವರು ಇದ್ದಾರೆ, ಹಿರಿಯ ನಟರು, ಅವರು ಕೂಡ ಒಂದು ವಿಶೇಷವಾದ ಪಾತ್ರವನ್ನ ಮಾಡ್ತಾರೆ. ಒಂದು ಗೆಸ್ಟ್ ರೋಲ್ಸ್ ಅಲ್ಲಿ ಒಂದಿಷ್ಟು ಪಾತ್ರಗಳು ಬರುತ್ತೆ. ಮಲಯಾಳಂ ನಟ ದುಲ್ಕರ್ ಸಲ್ಮಾನ್ ಅವರು ಬರ್ತಾರೆ, ತುಂಬಾ ಸರ್ಪ್ರೈಸಿಂಗ್ ರೋಲ್ಸ್ ಅದು. ಸೊ ಹಿಂಗ್ ಬಂದ್ ಕೂಡ ಹಿಂಗ್ ಹೋದ್ರು ಕೂಡ ತುಂಬಾ ವಿಶೇಷವಾಗಿ ಗಮನ ಸೆಳೀತಾರೆ. ವಿಜಯ್ ದೇವರಕೊಂಡ ಅವರದ್ದು ಒಂದು ಗೆಸ್ಟ್ ರೋಲ್ ಇದೆ, ತುಂಬಾ ಅದ್ಭುತ ಅನ್ಸ್ಬಿಡ್ತಾರೆ. ಇಷ್ಟು ದಿನ ಏನೋ ಅವ್ರನ್ನ ರೌಡಿ ಬಾಯ್ ಕ್ಯಾರೆಕ್ಟರ್ ನಾವು ನೋಡಿರ್ತೀವಿ, ಆದ್ರೆ ಕಲ್ಕಿ ಸಿನಿಮಾದಲ್ಲಿ ಒಂದ್ 3-4 ಫ್ರೇಮ್ ಅಲ್ಲಿ ಬಂದು ಹೋಗ್ತಾರೆ. ಬಟ್ ವಾವ್, ವಂಡರ್ ಅಂತ ಅನ್ಸ್ಬಿಡುತ್ತೆ ವಿಜಯ್ ದೇವರಕೊಂಡ. ಬಹುಶಃ ಫ್ಯೂಚರ್ ಅಲ್ಲಿ ವಿಜಯ್ ದೇವರಕೊಂಡ ಅವರಿಂದ ಈ ರೀತಿಯಾದ ಒಂದು ಪಾತ್ರವನ್ನ ಖಂಡಿತ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ರೀತಿಯಾದ ಒಂದು ಸರ್ಪ್ರೈಸ್ ಅವ್ರನ್ನ ನಾವಿಲ್ಲಿ ನೋಡಬಹುದು. ಇನ್ನುಳಿದಂತೆ ಇನ್ನ ವಿಶೇಷವಾಗಿ ಕಮಲ್ ಹಾಸನ್ ಅವರು ಸಿನಿಮಾದಲ್ಲಿ ಇದಾರಂತ ಈಗ ಗೊತ್ತಿರೋ ವಿಚಾರ. ಸೊ ಅವ್ರದ ಪಾತ್ರ ಏನು, ಅವರ ಒಂದು ಪರ್ಫಾರ್ಮೆನ್ಸ್ ಏನು ಅನ್ನೋದು ಮಾತ್ರ ಸಕ್ಕದಾಗಿ ಕೊಟ್ಟಿದ್ದಾರೆ. ಟ್ವಿಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಸೀನು ಕಮಲ್ ಹಾಸನ್ ಅವ್ರದ್ದು. ಬಟ್ ಆ ಪಾತ್ರ ಏನು ಅಂತ ಹೇಳೋದು ಬೇಡ. ಬಟ್ ಈ ಸಿನಿಮಾದಲ್ಲಿ ಕಮಲ್ ಹಾಸನ್ ಅವರ ಪಾತ್ರ ತುಂಬಾ ವಿರಳ, ತುಂಬಾ ಸಣ್ಣದಾಗಿ ಬರುತ್ತೆ. ಬಟ್ ಪಾರ್ಟ್ 2 ಅಂತ ಏನ್ ಮಾಡ್ತಾರೆ ಕಲ್ಕಿ ಸಿನಿಮಾ, ಅದಕ್ಕೆ ಮೇಜರ್ ಇಂಟು ಕಮಲ್ ಹಾಸನ್ ಅವರಿಂದ ಮುಂದೆ ಬರುತ್ತೆ. ಸೊ ಸದ್ಯಕ್ಕೆ ಕಲ್ಕಿ ಸಿನಿಮಾ ಅದ್ಭುತವಾಗಿ ಓಪನಿಂಗ್ ತಗೊಂಡಿದೆ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಪಡೆದುಕೊಂಡಿದೆ. ಬಟ್ ಇಲ್ಲಿ ಮೈನಸ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ ಸಿನಿಮಾದ ಲೆಂತ್ ಆಲ್ಮೋಸ್ಟ್ 2.25 ಗಂಟೆಯಿಂದ 3 ಗಂಟೆವರೆಗೂ ಸಿನಿಮಾದ ಲೆಂತ್ ಇದೆ. ಸ್ವಲ್ಪ ಅಂತ ಹೇಳಿದ್ರೆ ಮಿಡ್ಲ್ ಅಲ್ಲಿ ಚಿತ್ರಕಥೆಯಲ್ಲಿ ಎಲ್ಲ ಒಂದ್ ಕಡೆ ನಿರ್ದೇಶಕರು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು ಅನ್ಸುತ್ತೆ. ಯಾಕಂದ್ರೆ ಮಧ್ಯದಲ್ಲಿ ಒಂದಿಷ್ಟು ಬೋರ್ ಹೊಡೆದ್ಬಿಡುತ್ತೆ. ಅಂದ್ರೆ ಆಡಿಯನ್ಸ್ ನೋಡ್ತಾ ಇರೋರಿಗೆ ಮಧ್ಯದಲ್ಲಿ ಅನಾವಶ್ಯಕವಾಗಿ ಒಂದಿಷ್ಟು ಸನ್ನಿವೇಶ ಬರುತ್ತೆ. ಒಂದು ಲವ್ ಪೋರ್ಷನ್ಸ್ ಆಗಿರ್ಬೋದು, ಬ್ರಹ್ಮಾನಂದ ಅವರ ಒಂದು ಕಾಮಿಡಿ ಪೋರ್ಷನ್ಸ್ ಆಗಿರ್ಬೋದು, ಒಂದಿಷ್ಟು ಬೇರೆ ಬೇರೆ ಸನ್ನಿವೇಶಗಳು ಬಂದಾಗ ಎಲ್ಲ ಒಂದ್ ಕಡೆ ಸಿನಿಮಾದ ಅಳಿ ತಪ್ಪಿಡ್ತಾ ಅಂತ ಒಂದು ಫೀಲ್ ಉಂಟಾಗುತ್ತೆ. ಯಾಕಂದ್ರೆ ಮಿಡ್ಲ್ ಅಲ್ಲಿ ಸಿನಿಮಾ ಬಿದೋಗುತ್ತೆ. ಅಲ್ಲೊಂದ್ ಕಡೆ ಜನರಿಗೆ ಅಂದ್ರೆ ಸಿನಿಮಾ ನೋಡ್ತಾರಂತ ಆಡಿಯನ್ಸ್ಗೆ ಒಂದಿಷ್ಟು ಬೇರೆ ಕಡೆ ಡೈವರ್ಟ್ ಆಗ್ಬಿಡ್ತಾರೆ. ಏನಪ್ಪಾ ಸಿನಿಮಾದಲ್ಲಿ ಮೊಬೈಲ್ ಕೈ ತಗೊಳ್ಳೋದು, ಬೇರೆ ಕಡೆ ಏನಾದ್ರು ಒಂದಿಷ್ಟು ಫೋಕಸ್ ಮಾಡುವಂತ ಕೆಲಸ ಆಗ್ಬಿಡುತ್ತೆ. ಅಲ್ಲಿ ಸಿನಿಮಾ ಬಿದ್ದೋಯ್ತು, ಸಿನಿಮಾದಲ್ಲಿ ಏನಿಲ್ಲ ಅಂತ ಒಂದು ಅನುಭವ ಆಡಿಯನ್ಸ್ಗೆ ಬರುತ್ತೆ. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದನ್ನ ಮತ್ತೆ ಗ್ರಿಪ್ ತಗೊಳ್ತಾರೆ ಡೈರೆಕ್ಟರ್. ಕ್ಲೈಮ್ಯಾಕ್ಸ್ ಅಲ್ಲಿ ವಂಡರ್ಫುಲ್ ಆಗಿ ವಿಜುವಲ್ ಟ್ರೀಟ್ ಅಂತ ಹೇಳಿದೆ ನಾನು. ಅದನ್ನ ಒಂದಿಷ್ಟು VFX, ಏನು ಹಾಲಿವುಡ್ ಸಿನಿಮಾಗಳಲ್ಲಿ VFX ಏನ್ ಕಾಣ್ತೀವಿ ನಾವು, ಒಂದು ಬುಲೆಟ್ಸ್ ಆಗಿರ್ಬೋದು, ಗನ್ ಆಗಿರ್ಬೋದು, ಒಂದಿಷ್ಟು ಆಕ್ಷನ್ ಸೀನ್ಸ್ ಅಲ್ಲಿ ಬಳಸುವಂತಹ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ರೋಚಕವಾಗಿ ತಗೊಂಡೋಗ್ತಾರೆ. ಜೊತೆಗೆ ಒಂದಿಷ್ಟು ಏನೋ ಪಾತ್ರಗಳು ಜಾಸ್ತಿ ಆಯ್ತು ಅಂತ ಅನ್ಸ್ಬಿಡುತ್ತೆ. ಕೆಲವೊಂದು ಟೈಮಲ್ಲಿ ಯಾವ ಪಾತ್ರಗಳು ಸಡನ್ ಆಗಿ ಎಂಟ್ರಿ ಕೊಟ್ಬಿಡ್ತವೆ, ಆ ಪಾತ್ರದ ಹಿನ್ನೆಲೆ ಏನು ಮುನ್ನೆಲೆ ಏನು ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲಿ ಒಂದ್ ಕಡೆ ಆಡಿಯನ್ಸ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಈ ಕ್ಯಾರೆಕ್ಟರ್ ಯಾಕೆ ಬಂತು ಸಿನಿಮಾದಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಆಗ್ಬಿಡುತ್ತೆ. ಇದನ್ನ ಹೊರತುಪಡಿಸಿದ್ರೆ ಒಂದಿಷ್ಟು ಮಹಾಭಾರತದ ಒಂದಿಷ್ಟು ಕಂಟೆಂಟ್ಗಳು ಆಗಾಗ ರೀಕಾಲ್ ಆಗ್ತಾ ಇರುತ್ತೆ. ಬಟ್ ಮಹಾಭಾರತದ ಕಂಟೆಂಟ್ಗಳು, ಮಹಾಭಾರತದ ವಿಚಾರಗಳು ಒಂದಿಷ್ಟು ಗೊತ್ತಿಲ್ಲದೆ ಹೋದಂತ ಸಂದರ್ಭದಲ್ಲಿ ಆಡಿಯನ್ಸ್ಗೆ ಒಂದಿಷ್ಟು ಕತೆ ಅರ್ಥ ಆಗದೆ ಇರುವಂತಹ ಗೊಂದಲಕ್ಕೆ ಕೂಡ ಒಳಗಾಗಬಹುದು. ಒಟ್ಟಾರೆ ಹೇಳೋದಾದ್ರೆ ಕಲ್ಕಿ ಸಿನಿಮಾ ಏನು ನಿರೀಕ್ಷೆ ಮೂಡಿಸಿತ್ತು, 600 ಕೋಟಿ ಬಜೆಟ್, ಅದರಲ್ಲಿ ಬಹುತೇಕ ಒಂದು 500 ಕೋಟಿವರೆಗೂ VFX ಗೆ ಖರ್ಚಾಗಿತ್ತು. ಅದಕ್ಕೆ ತಕ್ಕಂತೆ ಸಿನಿಮಾ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಇಡೀ ಸಿನಿಮಾ VFX ಇಂದನೇ ಕೂಡಿದೆ. ಪಾತ್ರಗಳು ತುಂಬಾ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಪ್ರಭಾಸ್ ಅವರಿಗೆ ಒಂದ್ ಕಡೆ ಸಲಾರ್ ಆದ್ಮೇಲೆ ಒಂದು ರೀತಿ ಇನ್ನೊಂದು ದೊಡ್ಡ ಸಿನಿಮಾ ಬೇಕಾಗಿತ್ತು. ಬಹುಶಃ ಈ ಸಿನಿಮಾ ಆಗುತ್ತಂತ ಒಂದು ನಿರೀಕ್ಷೆ ಹುಟ್ಟು ಹಾಕಿದೆ. ಸಿನಿಮಾದ ಒಂದು ಲಾಸ್ಟ್ ಪಾಯಿಂಟ್ ಹೇಳೋದಾದ್ರೆ ದಿ ವಂಡರ್ಫುಲ್, ದಿ ಬೆಸ್ಟ್, ಸೂಪರ್ ಹಿಟ್ ಅಂತಾನು ಹೇಳೋಕ್ಕಾಗ್ತಾ ಇಲ್ಲ, ಅಥವಾ ಸಿನಿಮಾ ಚೆನ್ನಾಗಿಲ್ಲ, ಹಿನ್ನಡೆ ಆಗಿದೆ ಅಂತ ಹೇಳೋದಕ್ಕಾಗಲ್ಲ. ಬಟ್ ಸಿನಿಮಾ ಸಾಧಾರಣವಾಗಿದೆ, ಆವರೇಜ್ ಆಗಿದೆ. ಬಟ್ ಸಿನಿಮಾ ನಿರಾಸೆ ಅಂತೂ ಮಾಡಲ್ಲ. ಇಷ್ಟು ದೊಡ್ಡ ಎಫರ್ಟ್ಗೆ ಖಂಡಿತವಾಗಿ ಒಂದ್ಸರಿ ಸಿನಿಮಾ ನೋಡಬಹುದು. ವಿಜುವಲ್ ಟ್ರೀಟ್, ಹಾಲಿವುಡ್ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡ್ತಂತ ಒಂದು ಆಡಿಯನ್ಸ್ಗೆ ಇಂಡಿಯನ್ ಸಿನಿಮಾದಲ್ಲಿ ಈ ರೀತಿ ಒಂದು ಅನುಭವ ಸಿಕ್ಕಿರೋದಂತೂ ನಿಜಕ್ಕೂ ಸ್ಪೆಷಲ್. ಹಾಗಾಗಿ ಸಿನಿಮಾ ನೋಡಬಹುದು. ಜೊತೆಗೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದೆ. ಕನ್ನಡದಲ್ಲೂ ಕೂಡ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅಂತ ಒಂದು ಒಪಿನಿಯನ್ ಇತ್ತು. ಬಹುಶಃ ಸದ್ಯದ ಒಂದು ಬೆಳವಣಿಗೆ, ಫಸ್ಟ್ ಶೋ, ಮಾರ್ನಿಂಗ್ ಶೋ, ಫಸ್ಟ್ ಡೇ ಶೋಗಳೇನಿದೆ ಕನ್ನಡ ವರ್ಷನ್ಗೂ ಕೂಡ ಸಿನಿಮಾಗೆ ಹೌಸ್ಫುಲ್ ಆಗಿರುವಂತದನ್ನು ಕೂಡ ನಾವು ಕಾಣ್ತಾ ಇದೀವಿ. ಸೊ ನೋಡಿ, ಸಾಧ್ಯವಾದ್ರೆ ನಿಮ್ಮ ರಿವ್ಯೂನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಇದೇ ರೀತಿ ಸಿನಿಮಾ ಸುದ್ದಿಗಳ ಅಪ್ಡೇಟ್ಗಾಗಿ ಫಾಲೋ ಮಾಡ್ತಾ ಇರಿ ನ್ಯೂಸ್ ಫಾಸ್ಟ್.